ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತನುವು ನಿನ್ನದು ಮನವು ನಿನ್ನದು ಭಾಗ 45. ಹೊಟ್ಟೆ ನೋವಿನಿಂದಾಗಿ ಅವಳಿಗೆ ಎಚ್ಚರವಾಗಿತ್ತು. ಅವಳು ನೋವಿನಿಂದ ಮುಲುಗುಟ್ಟುವಾಗ ಇಶಾನ್ಗೂ ಎಚ್ಚರವಾಗಿ, ಏನಾಯ್ತು ಚಿನ್ನ, ಯಾಕೆ ಅಳ್ತಾ ಇದೆಯಾ, ಹೊಟ್ಟೆ ನೋವಾಗ್ತಾ ಇದೆಯಾ? ನೋವಿನಿಂದ ಕಣ್ಣೀರು ಹಾಕುತ್ತಿರುವ ಪತ್ನಿಯನ್ನು ಕಂಡು ಇಶಾನ್ನ ಹೃದಯ ದ್ರವಿಸಿ ಹೋಯಿತು. ಯಾಕೋ ಗೊತ್ತಿಲ್ಲ ಇಶು, ಹೊಟ್ಟೆ ತುಂಬ ನೋವಾಗ್ತಿದೆ, ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಹೇಳಿದಳು ದಿಯಾ. ಹಿಂದಿನ ಸಂಚಿಕೆಯಿಂದ ಎಷ್ಟು ದೃಷ್ಟಿಯಾಗಿದೆ ನಿಂಗೆ ಎಂದು ಮಾಳವಿ ಹೇಳಿದರೆ ಇಶಾನ್ಗೆ ನಗು ಬರುತ್ತಿತ್ತು. ಅಮ್ಮ, ಸಾಸಿವೆ ಬೆಂಕಿಗೆ ಹಾಕಿದರೆ ಚಟ ಚಟ ಅನ್ನದೆ ಇನ್ನೇನಾಗುತ್ತೆ ಎಂದವನು ನಕ್ಕರೆ, ನೀನು ಅತ್ಲಾಗಿ ಹೋಗ್ತೀಯೋ ಅಥವಾ ಇನ್ನೇನಾದರೂ ಬೇಕು ಎಂದು ಮಗನನ್ನು ಗದರಿಸಿ ಕಳುಹಿಸುತ್ತಿದ್ದರು ಮಾಳವಿಕಾ. ರೂಮ್ಗೆ ಬಂದ ಬಳಿಕ, ಅದು ಅಮ್ಮನ ನಂಬಿಕೆ ಇಶು, ನೀನ್ಯಾಕೆ ಅದನ್ನು ಆಡ್ಕೊಂಡು ನಗ್ದಿ ಎಂದು ಪತ್ನಿಯ ಕೈಯಲ್ಲಿ ಕಿವಿ ಹಿಂಡಿಸಿಕೊಳ್ಳುತ್ತಿದ್ದ ಇಶಾನ್. ಮುಂದುವರಿದ ಭಾಗ. ಭಯಕ್ಕೆ ಸಂಕಟದಿಂದಾಗಿ ತುಂಬ ಸುಸ್ತಾಗುತ್ತಿತ್ತು ದಿಯಾಗೆ. ಅಂದು ಭಾನುವಾರ. ದಿಯಾ ಬೆಳಗ್ಗೆ ಎದ್ದಿದ್ದೇ ಲೇಟಾಗಿತ್ತು. ಬೆಳಿಗ್ಗೆ ಹೊಟ್ಟೆ ತುಂಬ ತಿಂಡಿ ತಿಂದರೂ ಮತ್ತೆ ಸ್ವಲ್ಪ ಹೊತ್ತಾಗುತ್ತಲೇ ವಿಪರೀತ ಹಸಿವಾಗತೊಡಗಿತ್ತು ಅವಳಿಗೆ. ಅವಳ ಬೆವರ ಸಾಲುಗಳು ಕಾಣಿಸಿತು. ರೂಮ್ನಲ್ಲಿ ಅವಳ ಪಕ್ಕದಲ್ಲಿದ್ದ ಇಶಾನ್ ಕೇಳಿದ, ಏನಾಗ್ತಿದೆ ಮರಿ, ಯಾಕೆ ಬೆವರ್ತಾ ಇದೀಯಾ? ಏನಿಲ್ಲ ಇಶು, ಸ್ವಲ್ಪ ಸೆಕೆ, ಬೆವರ್ತಾ ಇದೆ ಅಷ್ಟೇ ಎಂದು ಉತ್ತರಿಸಿದಳು ದಿಯಾ. ನೀನು ನಾರ್ಮಲ್ ಆಗಿಲ್ಲ ಅನ್ಸುತ್ತೆ, ಬೇಕಾದರೆ ಈಗಲೇ ಡಾಕ್ಟರ್ ಹತ್ರ ಹೋಗೋಣ ಅಥವಾ ಅಮ್ಮನ್ನ ಇಲ್ಲಿಗೆ ಕರೀಲಾ? ಅಮ್ಮನ ಹತ್ರ ಹೇಳ್ತೀಯಾ? ನನ್ನ ಹತ್ರ ಹೇಳೋಕೆ ಸಂಕೋಚನ? ಇಶಾನ್ ಅವಳನ್ನು ಆತಂಕದಿಂದಲೇ ಪ್ರಶ್ನಿಸಿದಾಗ, ಅದು ಇಶು, ನನಗೆ ತುಂಬ ಹಸಿವಾಗ್ತಿದೆ, ಹಸಿವು ತಡೆಯಲು ಆಗ್ತಾ ಇಲ್ಲ. ಮತ್ತೆ ತಿನ್ನಲು ಸಂಕೋಚವಾಗುತ್ತಿತ್ತು. ಅವಳು ರೂಮ್ನಲ್ಲಿ ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದಳು. ಇಶು, ನಾನು ಈಗ ತಾನೇ ತಿಂಡಿ ತಿಂದು ಬಂದರೂ ಮತ್ತೆ ವಿಪರೀತ ಹಸಿವಾಗ್ತಿದೆ, ಸುಸ್ತು ಕೂಡ ಆಗ್ತಾ ಇದೆ ಕಣೋ, ತಿನ್ನಕ್ಕೆ ಏನಾದರೂ ತಂದು ಕೊಡ್ತೀಯಾ? ಸಂಕೋಚದಿಂದಲೇ ಕೇಳಿದಾಗ, ಆಗಿಂದ ನಾನು ನೋಡ್ತಾ ಇದ್ದೀನಿ ನಿಂಗೇನೋ ಆಗ್ತಾ ಇದೆ ಅಂತ, ಅದಕ್ಕೆ ನಾನು 2 ಸಲ ನಿನ್ನ ಹತ್ರ ಕೇಳಿದ್ದು. ನಮ್ಮ ಮನೆಯಲ್ಲಿ ಏನಾದರೂ ತಿನ್ನಬೇಕು ಅಂದರೆ ಅಷ್ಟು ಸಂಕೋಚ ಪಡಬೇಕಾ? ನಾನೇ ತಂದುಕೊಡ್ತೀನಿ ಎಂದು ಕೆಳಗಿಳಿದು ಹೋದವನು ಮತ್ತೆ 5 ನಿಮಿಷಕ್ಕೆ ಒಂದು ತಟ್ಟೆಯಲ್ಲಿ ಇಡ್ಲಿ ಸಾಂಬಾರ್ ಹಾಕಿಕೊಂಡು ಬಂದಿದ್ದ. ಅಮ್ಮನ ಹತ್ರ ಹೇಳ್ದೆ, ಹೀಗೆ ಹಸಿವಾಗೋದು ಇಂತಹ ಸಮಯದಲ್ಲಿ ಎಲ್ಲರಿಗೂ ಕಾಮನ್ ಅಂತೆ, ಮತ್ತೆ ಹಸಿವಾದರೆ ಹೇಳು, ಅಮ್ಮ ಅವರ ಸೇವೆ ಮಾಡೋಕೆ ಈ ಸೇವಕ ಸದಾ ಸಿದ್ಧನಾಗಿದ್ದಾನೆ. ತನ್ನ ಮಾತಿನ ಕೊನೆಯಲ್ಲಿ ಹಾಸ್ಯದ ಮೂಲಕ ಮುಕ್ತಾಯಗೊಳಿಸಿದ ಇಶಾನ್. ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಿದರು. 3 ಗಂಟೆಗೆ ಮತ್ತೆ ಹಸಿವಾಗುತ್ತಿತ್ತು. ಊಟ ಮಾಡಬೇಕೆನಿಸುತ್ತಿತ್ತು ದಿಯಾಗೆ. ಇಶು, ನನಗೆ ತುಂಬ ಟೆನ್ಷನ್ ಆಗುತ್ತೆ ಕಣೋ, ನಾನು ಹೀಗೆ ತಿಂತಾ ಹೋದರೆ ನಮ್ಮನೆಯ ಡೋರ್ಗಳನ್ನೆಲ್ಲ ಚೇಂಜ್ ಮಾಡಬೇಕಾಗುತ್ತೆ, ಅಷ್ಟು ಡುಮ್ಮಿ ಆಗಿಬಿಡ್ತೀನಿ ಅವಳು ಆತಂಕದಿಂದ ಹೇಳಿದಾಗ, ಅದಕ್ಕೆಲ್ಲ ಯಾಕೆ ವರಿ ಮಾಡ್ಕೊಳ್ತೀಯ ಚಿನ್ನ, ಅಂತಹ ಸಂದರ್ಭ ಬಂದಾಗ ನೋಡಿಕೊಳ್ಳೋಣ. ಅವಳು ಹೊಟ್ಟೆ ತುಂಬ ತಿಂದ ಬಳಿಕ ಇಶಾನ್ ಹೊಟ್ಟೆಯಲ್ಲಿರುವ ತನ್ನ ಮಗುವಿಗೆ ಮುತ್ತಿಟ್ಟ. ಪುಟ್ಟ, ನಿಂಗೆ ಹಸಿವಾದರೆ ಹೇಳು, ಯಾವುದಕ್ಕೂ ಕಡಿಮೆ ಮಾಡಲ್ಲ ಎಂದು ಹೇಳುತ್ತಾ ಮೃದುವಾಗಿ ಅವಳ ಹೊಟ್ಟೆಯನ್ನು ನೇವರಿಸಿದ. ಮೊದಲಾದರೆ ಇಶಾನ್ ಅವಳ ಕೆನ್ನೆಗೆ ಮುತ್ತಿಡುತ್ತಿದ್ದ, ಈಗ ಅವಳ ಹೊಟ್ಟೆಗೆ ಮುತ್ತಿಡುತ್ತಿದ್ದ. ಅದಕ್ಕಾಗಿ ಈಗ ಕೆಲವೊಮ್ಮೆ ಅವನೊಂದಿಗೆ ಮುನಿಸಿಕೊಂಡು ಹೇಳುತ್ತಿದ್ದಳು ದಿಯಾ, ಇಶು, ಈಗ ಅಪ್ಪ ಆಗ್ತಿದ್ದೀನಿ ಅನ್ನೋ ಖುಷಿಯಲ್ಲಿ ನೀನು ನಿನ್ನ ಹೆಂಡತಿಯನ್ನು ಮರೆತು ಬಿಡ್ತಾ ಇದೀಯಾ? ಹೀಗೆ ಆದರೆ ಮುಂದೊಂದು ದಿನ ನಿಂಗೆ ಮದುವೆ ಆಗಿರೋದೇ ಮರೆತು ಹೋಗುತ್ತೆ. ಹೌದಾ? ನಾನು ಯಾವಾಗಲೇ ನಿನ್ನ ಮರೆತಿರೋದು? ನಿಜ ಹೇಳಬೇಕು ಅಂದರೆ ಮೊದಲಿಗಿಂತನೂ ಈಗ ನಿನ್ನ ಮುದ್ದು ಮಾಡೋದು ಜಾಸ್ತಿಯಾಗಿದೆ. ಆದರೆ ಏನು ಮಾಡಲಿ, ನಿಂಗೆ ಜಲಸ್ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ನಾನು ನಿನ್ನ ಪ್ರೀತಿ ಮಾಡೋದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಒಂದು ವೇಳೆ ಈಗಲೂ ನಿಂಗೆ ನಾನು ನಿನ್ನ ಮುದ್ದು ಮಾಡೋದು ಕಡಿಮೆ ಅನ್ನಿಸಿದರೆ ಇನ್ನೂ ಜಾಸ್ತಿ ಮುದ್ದು ಮಾಡ್ತೀನಿ ಎಂದು ನಗುತ್ತಾ ಹೇಳಿ ಅವಳನ್ನು ಬರಸೆಳೆದು ಅಪ್ಪಿ ಮುದ್ದಿಡುತ್ತಿದ್ದ. ಅವಳು, ಸಾಕು ಬಿಡು ಇಶು, ಅಬ್ಬಾ ನಿನ್ನ ಹತ್ರ ಯಾಕಾದರೂ ಹೇಳಿದ್ನೋ ಎಂದು ಹೇಳುವವರೆಗೂ ಅವಳನ್ನು ಬಿಡುತ್ತಿರಲಿಲ್ಲ. ಹೇಳು, ನಾನು ನನ್ನ ಹೆಂಡ್ತಿನ ಮರೀತೀನಾ? ಅವನು ಮತ್ತೆ ಮತ್ತೆ ಅವಳಿಗೆ ಮುತ್ತಿಟ್ಟರೆ ಅವನ ಕಾಟದಿಂದ ಸುಸ್ತಾಗುತ್ತಿದ್ದ ದಿಯಾ. ಇಲ್ಲ ಇಲ್ಲ, ಇನ್ಮುಂದೆ ಹಾಗೆ ಹೇಳಲ್ಲ, ತಪ್ಪಾಯ್ತು, ಸಾರಿ ಎಂದು ಹೇಳಿದ ಬಳಿಕ ಬಿಟ್ಟು ಬಿಡುತ್ತಿದ್ದ. ಅದೊಂದು ದಿನ ಅಪರೂಪಕ್ಕೆಂಬಂತೆ ಇಶಾನ್ ಕೂಡ ಮನೆಯಲ್ಲಿಯೇ ಇದ್ದ. ಅಡುಗೆ ಯಾಕೆ, ಮಧ್ಯಾಹ್ನ ಊಟಕ್ಕೆ ಎಂದು ಹಪ್ಪಳ ಕರೆಯುತ್ತಿದ್ದರು. ಆ ವಾಸನೆ ಮೂಗಿಗೆ ಬಡಿಯುತ್ತಲೇ ದಿಯಾಗೆ ತಡೆಯಲಾಗಲಿಲ್ಲ. ತಿಂದದ್ದೆಲ್ಲ ವಾಂತಿಯಾಗಿತ್ತು. ಅದನ್ನು ಕಂಡು ಅವನಿಗೆ ತುಂಬ ಸಿಟ್ಟು ಬಂದು ಬಿಟ್ಟಿತ್ತು. ಅವನು ನೇರವಾಗಿ ಅಡುಗೆ ಮನೆಗೆ ಹೋಗಿ, ಯಾರು ಹೇಳಿದ್ದು ನಿಮಗೆ ಹಪ್ಪಳ ಕರಿಯೋಕೆ, ಈಗಲೇ ನಿಮ್ಮ ಕೆಲಸವನ್ನು ನಿಲ್ಲಿಸಿಬಿಡಿ ಎಂದು ರೇಗಾಡಿದಾಗ ಪಾಪ ಆಕೆಗೆ ಏನೂ ಗೊತ್ತಾಗಲಿಲ್ಲ. ಬಳಿಕ ಮಾಳವಿಕಾ ಅವರು, ಮಧ್ಯಾಹ್ನ ಊಟಕ್ಕೆ ಹಪ್ಪಳ ಇರಲಿ ಅಂತ ಹೇಳಿದ್ದು ನಾನು. ಇವತ್ತಿನವರೆಗೂ ಅವಳಿಗೆ ಎಣ್ಣೆ ಸ್ಮೆಲ್ಗೆ ಏನೂ ಆಗ್ತಾ ಇರಲಿಲ್ಲ, ನೀನು ಅವರ ಮೇಲೆ ರೇಗಬೇಡ ಎಂದು ಹೇಳಿ ಪರಿಸ್ಥಿತಿಯನ್ನು ತಿಳಿಯಾಗಿಸಿದ್ದರು. ಬಳಿಕ ಅವನು ದಿಯಾಳ ಬಳಿ ಬಂದು, ಸಾರಿ ಚಿನ್ನ, ಇಷ್ಟೊಂದು ಕಷ್ಟ ಇದೆ ಅಂತ ನನಗೆ ಗೊತ್ತಿರಲಿಲ್ಲ, ಮೊದಲೇ ಗೊತ್ತಿದ್ರೆ ನಿಂಗೆ ಈ ಕಷ್ಟ ಕೊಡ್ತಾ ಇರಲಿಲ್ಲ ಎಂದು ಹೇಳಿದಾಗ ಅವನ ಬಾಯಿಯನ್ನು ತನ್ನ ಕೈಯಿಂದಲೇ ಮುಚ್ಚಿದಳು ದಿಯಾ. ಮತ್ತೆ ಪ್ರಮೋಷನ್ ಸಿಗೋದು ಅಂದರೆ ಅಷ್ಟು ಈಸಿ ಅಂದ್ಕೊಂಡ್ಯಾ ಎಂದು ದಿಯಾ ಅವನನ್ನು ರೇಗಿಸಿದಾಗ ಅವಳ ಕೆನ್ನೆ ಹಿಂಡಿದ ಇಶಾನ್, ಇದೊಂದು ಆಗಿಬಿಡ್ಲಿ ಚಿನ್ನ, ಇನ್ಮುಂದೆ ನಿಂಗೆ ಇಂಥ ಕಷ್ಟ ಕೊಡೋಲ್ಲ. ದಿಮ್ಮಿನ ಮೇಲೆ ಹೆಂಡತಿಯ ಕಿವಿಯಲ್ಲಿ ಉಸಿರಿದ್ದ ದಿನಗಳು ಉರುಳಿದವು.
ದಿಯಾ ಗರ್ಭಿಣಿ ಎಂಬ ಸಮಾಚಾರ ತಿಳಿದ ಬಳಿಕ ಕಿಶನ್ ಮತ್ತು ಚೈತ್ರ ಅವಳನ್ನು ನೋಡಲೆಂದು ಬಂದಿದ್ದರು. ಬಯಕೆ ಸಂಕಟದಿಂದಾಗಿ ಬಡವಾಗಿದ್ದರು. ಮುಖದಲ್ಲಿ ಅದೇನೋ ಕಳೆ. ಅತ್ತೆಯ ಕಣ್ಮಣಿಯಾಗಿದ್ದ ದಿಯಾಳನ್ನು ಕಂಡು ಚೈತ್ರಾಗೆ ಒಂದು ಗಳಿಗೆ ಅಸೂಯೆ ಉಂಟಾದರೂ ತಾನು ಭರಿಸಲಾರದನ್ನು ತನ್ನ ತಂಗಿಯ ಸಮಾನಳಾದ ದಿಯಾ ಭರಿಸಿದ್ದು ಕಂಡು ಆನಂದಾಶ್ರುಗಳು ಕಣ್ಣಲ್ಲಿ ತುಡುಕಿದವು. ಅವಳಿಗೆ ಅಂದು ತಾನು ಗರ್ಭಿಣಿಯಾಗಿದ್ದಾಗ ನೆನಪುಗಳು ಕಾಡತೊಡಗಿದವು. ಅಂದು ಆ ಕರಾಳ ದಿನ ತಮ್ಮ ಜೀವನದಲ್ಲಿ ಘಟಿಸದೇ ಇದ್ದಿದ್ದರೆ ತಾನು ಇಂದು ಒಂದು ಮಗುವಿನ ತಾಯಿಯಾಗುತ್ತಿದ್ದೆ. ಅಂತೂ ಮನೆಗೊಂದು ಮಗುವಾದರೆ ಸಾಕು ಎಂದಿತು ಅವಳ ಒಳ್ಳೆಯ ಮನಸ್ಸು. ನನಗೆ ಮಕ್ಕಳು ಅಂದರೆ ಪ್ರಾಣ. ಆದರೆ ಏನು ಮಾಡಲಿ, ದೇವರು ಹೀಗೆ ಕೊಟ್ಟು ಹಾಗೆ ತಗೊಂಡ. ಎಲ್ಲ ನನ್ನ ಹಣೆ ಬರಹ. ಅದನ್ನು ಬದಲಾಯಿಸೋಕೆ ಯಾರಿಂದಾನೂ ಸಾಧ್ಯವಿಲ್ಲ. ಚೈತ್ರಾಳ ಕಣ್ಣುಗಳಲ್ಲಿ ನೀರು ತುಳುಕಿದವು. ಗುಡ್ ನ್ಯೂಸ್ ಹೇಳಿದ್ದಕ್ಕೆ ನನ್ನ ಕಡೆಯಿಂದ ಗಿಫ್ಟ್ ಎಂದು ಹೇಳುತ್ತಾ ತನ್ನ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನು ಅವಳ ಕುತ್ತಿಗೆಗೆ ಹಾಕಿದಳು ಚೈತ್ರ. ನನಗೆ ನಿನ್ನಂತಹ ಒಂದು ಹೆಣ್ಣು ಮಗು, ಇಶು ಹಾಗೆ ಒಂದು ಗಂಡು ಮಗು ಕೊಟ್ಬಿಡು. ನಾನು ಆಗಾಗ ಇಲ್ಲಿಗೆ ಬಂದು ಹೋಗ್ತಾ ಇರ್ತೀನಿ. ಇಲ್ಲಿ ಇರೋ ತನಕ ನಿನ್ನ ಮಕ್ಕಳ ಬೇಬಿ ಸಿಟ್ಟರ್ ನಾನಾಗ್ತೀನಿ ಎಂದು ಹೃದಯ ತುಂಬಿ ಹೇಳಿದಾಗ ದಿಯಾಳ ಕಣ್ಣು ತುಂಬಿ ಬಂದಿತ್ತು. ಪಾಪ, ಮಕ್ಕಳು ಬೇಕೆಂದು ಹಂಬಲಿಸುವ ಅವರಿಗೆ ಆ ಆಕ್ಸಿಡೆಂಟಿಂದಾಗಿ ಆ ಭಾಗ್ಯವನ್ನೇ ಕಳೆದುಕೊಂಡು ಬಿಟ್ಟರಲ್ಲ. ದಿಶಾ ತನಗೆ ಮಗುವಾಗುತ್ತದೆ ಎಂದಾಗ MTP ಮಾಡಿಸಿಕೊಂಡಿದ್ದಳು. ಬೇಕು ಎಂದು ಹಂಬಲಿಸುವವರಿಗೆ ಆ ಭಾಗ್ಯ ಇರುವುದಿಲ್ಲ. ಬೇಡ ಎಂದವರಿಗೆ ದೇವರು ಧಾರಾಳವಾಗಿ ಕೊಡುತ್ತಾನೆ ಎನಿಸಿತು ದಿಯಾಗೆ. ಚೈತ್ರ ಪತಿಯ ಬಳಿ ತಾನು ಒಂದು ವಾರ ಇಲ್ಲೇ ಇದ್ದು ಆಮೇಲೆ ಬರುವುದಾಗಿ ಹೇಳಿದ್ದರಿಂದ ಕಿಶನ್ ಒಬ್ಬನೇ ಹಿಂದಿರುಗಿದ್ದ. ಮತ್ತೆ 2 ದಿನಗಳು ಕಳೆದಿದ್ದವು. ನಿಂಗೆ ಏನಾದರೂ ಕೊಡಬೇಕು ಅನ್ನಿಸ್ತಿದೆ ದಿಯಾ. ನಿಂಗೆ ಏನಿಷ್ಟಾನೋ ಅದನ್ನು ಹೇಳು, ನಾನು ಕೊಡಿಸ್ತೀನಿ ಎಂದು ಚೈತ್ರ ಹೇಳಿದಾಗ, ಅಕ್ಕ, ನನಗೆ ಬಂಗಾರಪೇಟೆ ಪಾನಿಪುರಿ ತಿನ್ನಬೇಕು ಅನ್ನಿಸ್ತಿದೆ. ನಮ್ಮತ್ತೆಗೆ ಗೊತ್ತಾದರೆ ಅವರು ಮನೆಯಲ್ಲೇ ಮಾಡಿಸಿ ಕೊಡ್ತೀನಿ ಅಂತ ಅಡುಗೆ ಯಾಕೆ ಹತ್ರ ಮಾಡಿಸಿಕೊಡ್ತಾರೆ. ಅದು ಹೊರಗೆ ಅಂಗಡಿಲಿ ಸಿಗೋಷ್ಟು ಚೆನ್ನಾಗಿರಲ್ಲ. ಇವತ್ತು ಸಂಜೆ ನಾವಿಬ್ಬರು ಹೊರಗೆ ಹೋಗಿ ತಿಂದ್ಕೊಂಡು ಬರೋಣವಾ. ದಿಯಾಗೆ ತುಂಬ ದಿನದಿಂದ ಪಾನಿಪುರಿ ತಿನ್ನಬೇಕೆಂಬ ಬಯಕೆ ಇತ್ತು. ಅತ್ತೆಯಾಗಲಿ ಇಶಾನಾಗಲಿ ಹೊರಗೆ ತಿಂದು ಮತ್ತೇನಾದರೂ ಹೆಚ್ಚು ಕಮ್ಮಿ ಆದರೆ ಎಂಬ ಭಯದಿಂದ ಅವಳಿಗೆ ಕೊಡಿಸುತ್ತಿರಲಿಲ್ಲ. ಅವಳಿಗೆ ಖಾರ ಖಾರದ ಪಾನಿಪುರಿ ಬೇಕಾಗಿತ್ತು. ವಾರಗಿತ್ತಿಯ ಬಳಿ ತನ್ನ ಮನದ ಅಳಲನ್ನು ಹೇಳಿಕೊಂಡಿದ್ದಳು. ಅವರಿಬ್ಬರು ಅಂದು ಹೊರಗೆ ಹೋಗಲು ರೆಡಿಯಾಗಿದ್ದರು. ಅಮ್ಮ, ದಿಯಾಗೆ 5ನೇ ತಿಂಗಳು ನಡೀತಾ ಇದೆ ಅಲ್ವಾ. ನಾನು ಅವಳಿಗೊಂದು ರೇಷ್ಮೆ ಸಾರಿ ಕೊಡಿಸೋಣ ಅಂತ ಇದ್ದೀನಿ. ನಾವಿಬ್ಬರು ಇವತ್ತು ಪರ್ಚೇಸ್ಗೆ ಹೋಗ್ತಾ ಇದ್ದೀವಿ. ಚೈತ್ರ ಅತ್ತೆಯ ಬಳಿ ಹೇಳಿದಳು. ಆಯ್ತಮ್ಮ, ಜೋಪಾನ. ಡ್ರೈವರ್ ಜೊತೆ ಹೋಗಿ ಬನ್ನಿ. ಕತ್ತಲಾಗುವ ತನಕ ಸುತ್ತಾಡಬೇಡಿ. ಆದಷ್ಟು ಬೇಗ ಮನೆಗೆ ಬನ್ನಿ. 2-3 ಬಾರಿ ಎಚ್ಚರಿಕೆಯನ್ನಿತ್ತು ಅವರಿಬ್ಬರನ್ನು ಕಳುಹಿಸಿಕೊಟ್ಟಿದ್ದರು ಮಾಳವಿಕಾ. ಚೈತ್ರ ದಿಯಾಗಾಗಿ ಹಸಿರು ಬಣ್ಣದ ಭಾರಿ ರೇಷ್ಮೆ ಸೀರೆಯೊಂದನ್ನು ಖರೀದಿಸಿಕೊಟ್ಟಿದ್ದಳು. ಸೀರೆ ತುಂಬ ಚೆನ್ನಾಗಿತ್ತು. ಅಕ್ಕ, ಇಷ್ಟು ಭಾರಿ ಸಾರಿಯನ್ನು ನಾನು ಉಡಲ್ಲ. ಸುಮ್ಮನೆ ದುಡ್ಡ್ಯಾಕೆ ದಂಡ ಮಾಡ್ತೀರಾ. ನಿಂಗೆ ಸೀರೆ ಕೊಡಬೇಕು ಅಂತ ಅನ್ನಿಸಿದರೆ ಸಿಂಪಲ್ ಆಗಿರೋ ಸೀರೆ ಸಾಕು ಎಂದು ದಿಯಾ ಹೇಳಿದರು. ಚೈತ್ರ ಕೇಳಿರಲಿಲ್ಲ. ನಾನು ನನ್ನ ತಂಗಿಗೆ ಅಂತ ಕೊಡ್ತಾ ಇರೋದು. ನೀನು ಬೇಡ ಅಂತ ಹೇಳೋ ಹಾಗೆ ಇಲ್ಲ. ಒಂದು ವೇಳೆ ಹಾಗೆ ಹೇಳಿದರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ ಎಂದು ಮಾತಿನಲ್ಲೇ ಕಟ್ಟಿಹಾಕಿದಾಗ ದಿಯಾಗೆ ಬೇಡ ಎಂದು ತಿರಸ್ಕರಿಸಲು ಸಾಧ್ಯವಾಗಲಿಲ್ಲ. ಸಾರಿ ಖರೀದಿಸಿಯಾದ ಬಳಿಕ ಅವರಿಬ್ಬರು ಚಾಟ್ ಸೆಂಟರ್ಗೆ ಹೋದರು. ಇಬ್ಬರು ಒಂದೊಂದು ಪ್ಲೇಟ್ ಪಾನಿಪುರಿ ತಿಂದರು. ಪಾನಿ ತುಂಬ ಖಾರ ಇತ್ತು. ಮಾತ್ರವಲ್ಲ, ತುಂಬ ರುಚಿಯಾಗಿತ್ತು. ದಿಯಾಗೆ ಇತ್ತೀಚೆಗೆ ಖಾರ ತಿನ್ನಬೇಕು ಎಂಬ ಬಯಕೆ ಉಂಟಾಗುತ್ತಿತ್ತು. ಆದರೆ ಮನೆಯಲ್ಲಿ ಅಷ್ಟು ಖಾರ ಕೊಡುತ್ತಿರಲಿಲ್ಲ. ಅಷ್ಟೊಂದು ಖಾರ ತಿನ್ನಬೇಡ, ಉಷ್ಣ ಆಗುತ್ತೆ, ಹೊಟ್ಟೆ ನೋವು ಬಂದಿತು ಎಂದು ಮಾಳವಿಕಾ ಅವರು ತಡೆಯುತ್ತಿದ್ದರು. ಅವರ ಅತಿಯಾದ ಕಾಳಜಿ ಕೆಲವೊಮ್ಮೆ ಇರಿಸುಮುರಿಸು ಉಂಟಾಗುತ್ತಿತ್ತು ದಿಯಾಗೆ. ತುಂಬ ದಿನದಿಂದ ಪಾನಿಪುರಿ ತಿನ್ನಬೇಕೆಂದು ಬಯಸಿದ್ದಳಲ್ಲ. ಇಂದು ಅವಳ ಆಸೆ ಈಡೇರಿತು. ಥ್ಯಾಂಕ್ಸ್ ಅಕ್ಕ, ಪಾನಿಪುರಿ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ದಿಯಾ, ನಿಜ ಹೇಳಬೇಕು ಅಂದರೆ ಪಾನಿಪುರಿಯಿಂದ ನನ್ನ ಹೊಟ್ಟೆ ತುಂಬಿಲ್ಲ. ಇನ್ನೊಂದು ಪ್ಲೇಟ್ ತಿನ್ನೋಣ ಅನ್ನಿಸ್ತಾ ಇದೆ. ಇನ್ನೊಂದು ಪ್ಲೇಟ್ಗೆ ಹೇಳೋದಾ, ತಿನ್ನೋಣವಾ ಎಂದು ಚೈತ್ರ ಅವಳನ್ನು ಕೇಳಿದಾಗ ದಿಯಾ ಸಮ್ಮತಿ ಸೂಚಿಸಿದ್ದಳು. 1 ಪ್ಲೇಟ್ ದಹಿಪುರಿ, ಮತ್ತೊಂದು ಪ್ಲೇಟ್ ಪಾನಿಪುರಿಗೆ ಆರ್ಡರ್ ಮಾಡಿದ್ದರು. ದಿಯಾಗೆ ದಹಿಪುರಿ ಬೇಕಾಗಿರಲಿಲ್ಲ. ಅವಳು ಪಾನಿಪುರಿಯನ್ನೇ ತಿಂದಿದ್ದಳು. ಬಯಕೆ ತೀರಿಸಿದ ಖುಷಿಯಿಂದಲೇ ಮನೆಗೆ ಬಂದಿದ್ದಳು ದಿಯಾ. ಚೈತ್ರ ಕೊಂಡು ತಂದ ಸಾರಿ ಮಾಳವಿಕಾ ಅವರಿಗೂ ತುಂಬ ಹಿಡಿಸಿತ್ತು. ಇಬ್ಬರು ಮನೆಯಲ್ಲಿ ಪಾನಿಪುರಿ ತಿಂದ ವಿಚಾರವನ್ನು ಹೇಳಲೇ ಇಲ್ಲ. ಅಂದು ರಾತ್ರಿ ಮಲಗಿ ನಿದ್ದೆ ಮಾಡಿ ಮಧ್ಯರಾತ್ರಿಯ ಸಮಯಕ್ಕೆ ದಿಯಾಗೆ ಎಚ್ಚರವಾಗಿತ್ತು. ಅವಳಿಗೀಗ ಹೊಟ್ಟೆ ತುಂಬ ನೋವಾಗತೊಡಗಿತ್ತು. ಹೊಟ್ಟೆ ನೋವಿನಿಂದಾಗಿ ಅವಳಿಗೆ ಎಚ್ಚರವಾಗಿತ್ತು. ಅವಳು ನೋವಿನಿಂದ ಮುಲುಗುಟ್ಟುವಾಗ ಇಶಾನ್ಗೂ ಎಚ್ಚರವಾಯಿತು. ಏನಾಯಿತು ಚಿನ್ನ, ಯಾಕೆ ಅಳ್ತಾ ಇದ್ದೀಯಾ. ಹೊಟ್ಟೆ ನೋವಾಗ್ತಾ ಇದೆಯಾ. ನೋವಿನಿಂದ ಮುಲುಗುಡುತ್ತಾ ಕಣ್ಣೀರು ಹಾಕುತ್ತಿರುವ ಪತ್ನಿಯನ್ನು ಕಂಡು ಇಶಾನ್ನ ಹೃದಯ ದ್ರವಿಸಿ ಹೋಗಿತ್ತು. ಯಾಕೋ ಗೊತ್ತಿಲ್ಲ ಇಶು, ಹೊಟ್ಟೆ ತುಂಬ ನೋವಾಗ್ತಿದೆ. ನನಗೆ ತಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಎಂದು ನೋವಿನಿಂದ ಬಿಟ್ಟು ಬಿಟ್ಟು ಹೇಳಿದಾಗ ಮಧ್ಯರಾತ್ರಿ ಆಗಿತ್ತು. ಇರು, ಅಮ್ಮಂಗೆ ಕಾಲ್ ಮಾಡಿ ಹೇಳ್ತೀನಿ.
ತಾಯಿಗೆ ಕರೆ ಮಾಡಿದ ಇಶಾನ್, ಆದರೆ ಅವರ ಫೋನ್ ಹೊಡೆದುಕೊಳ್ಳುತ್ತಿತ್ತು. ಅವರು ತೆಗೆಯುತ್ತಿರಲಿಲ್ಲ. ಅಮ್ಮ ಸೈಲೆಂಟ್ ಮೋಡ್ಗೆ ಹಾಕಿದ್ದಾರೆ ಅನ್ಸುತ್ತೆ. 1 ನಿಮಿಷ ಇರು, ಬಂದೆ ಎಂದವನು ಕೆಳಗೆ ತಾಯಿಯನ್ನು ಕರೆಯಲು ಓಡಿದ. ದಿಯಾಗೆ ಈಗ ತಾನು ಪಾನಿಪುರಿ ತಿನ್ನಬಾರದಾಗಿತ್ತು ಎನಿಸಿದ ಕ್ಷಣವಾಗಿತ್ತದು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದು ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.